ನಡೆದಂಥ ಒಂದು ಕೆಲವು ಗಂಟೆಗಳಿಂದ ಮುಸ್ಲಿಂ ವರ್ಸಸ್ ಹಿಂದೂ ಮಾಡೋ ಪ್ರಯತ್ನ ಮಾಡಿದರು. ಯತ್ನಾಳರು ಅಲ್ಲಿ ಹೋದರು, ಮಾತಾಡ್ಬೇಕಂತ ಮಾಡಿದರು, ಯಾರ್ಯಾರೋ ನಾಯಕರು ಹೋದರು, ಏನೋ ಮಾಡ್ಬೇಕಂತ ಆದರೂ ಅಲ್ಲಿ ಪೊಲೀಸರು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ಹೆಚ್ಚಿನ ಗಲಾಟೆ ಆಗಲಿಲ್ಲ ಅನ್ನೋದು ಬೇರೆ ಮಾತು. ಆದರೂ ಗಲಾಟೆ ಮಾಡಿಸ್ಬೇಕಂತ ಪ್ರಯತ್ನ ಸಾಕಷ್ಟು ಅದು ಯಶಸ್ವಿ ಆಗ್ಬೋದಾ ಈ ಸಲ ಅಂತೇಳಿ ಇನ್ನು ಜನರಿಗೆ ಬಿಟ್ಟಂಥ ವಿಷಯ. ಯಾಕಂತಂದ್ರೆ ಈ ಒಂದು ಚುನಾವಣೆ ಇವತ್ತು ನಿಶ್ಚಿತವಾಗಿ ವೀರಣ್ಣ ಜನತೆ ಮಟ್ಟರು ಮಾತ್ರ ಅದೇ ದಿಶೆಯಲ್ಲಿ ಹೋಗ್ತಾರೆ. ಮತ್ತು ಡೆವಲಪ್ಮೆಂಟು ತೊಗೊಳ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಕೃಷ್ಣ ಯೋಜನೆ ಎಂದೂ ಆಗಬೇಕಾಯ್ತು. 1962ರಾಗ ಶುರು ಆಗ್ತದೆ. ನಮ್ಮ ಶಾಸ್ತ್ರೀಜಿಯವರು ಅಡೆಗಳು ಇಡ್ತಾರೆ. ಆಗ ಜಸ್ಟ್ ಬರೀ 32 ಕೋಟಿ 40 ಕೋಟಿ ರೂಪಾಯಿ ಇರ್ತಿದ್ವು. 5 ವರ್ಷ ಮುಗಿದಿದ್ರೆ ಇವತ್ತು ಏನು ರೀ ಆ ಭಾಗ. ಆದರೆ ಇವತ್ತಿಗೂ ಮುಗಿದಿಲ್ಲ ಅದು. ಇದಕ್ಕೆಲ್ಲರೂ ಕಾರಣ. BJPಯವರು ಕಾರಣ, ಕಾಂಗ್ರೆಸ್ಗರು ಕಾರಣ, JDSದವರು ಕಾರಣ. ನಾವು ಹೆಚ್ಚು ಮಾಡಿದ್ವಿ, ನೀವು ಕಡಿಮೆ ಮಾಡಿದ್ವಿ, ಇಷ್ಟು ಹೇಳ್ಬೋದಿಲ್ಲ, ಮತ್ತೇನೂ ಇಲ್ಲ. ಅದು ಆಗಲೇಬೇಕಾದಂಥದ್ದು. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಪೂರ್ತಿಯಾಗಿ ಕೃಷ್ಣಾ ಯೋಜನೆ ಮುಗಿದಿತ್ತು ಅಂದ್ರೆ, 3 ಯೋಜನೆ ಮುಗಿದಿದ್ದಪ್ಪ ಅಂದ್ರೆ ನೀರನ್ನು, ನಮ್ಮ ನೀರನ್ನು ನಾವು ಸಮರ್ಥವಾಗಿ ಉಪಯೋಗ ಮಾಡ್ಕೊಳ್ಳೋಂಥ ಒಂದು ಅವಕಾಶವಿತ್ತು. ಉತ್ತರ ಕರ್ನಾಟಕದ ಭಾಳಷ್ಟು ಏರಿಯಾಗಳು ಇವತ್ತು ಸಮೃದ್ಧಿ ಇರ್ತಿದ್ದು. ಕಾವೇರಿಗಿಂತ ಎಷ್ಟು ಪಟ್ಟು ತೊಗೊಳದ್ರಿ ನಮ್ಮದು. ಆದರೆ ಎಲ್ಲ ಸರ್ಕಾರಗಳು ಬಂದು ಮಾತಾಡಿದ್ದು ಹೋದವು ಅಷ್ಟೇ ವಿನಃ ಸರಿಯಾಗಿ ವರ್ಕ್ ಯಾರೂ ಮಾಡಲಿಲ್ಲ. ನಾವು ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರು, ನಮ್ಗೆ ಮುಗಿಸಲಿಲ್ಲ ಯಾರು. ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಕೊಡ್ತೀವಿ ಅಂತ ಹೇಳ್ತಾರೆ. ಲಕ್ಷ ಕೋಟಿ ಕೊಡ್ತೀವಿ, 10,000 ಕೋಟಿ ಕೊಡ್ತೀವಿ, 20,000 ಕೋಟಿ ಕೊಡ್ತೀವಿ, ಮಾತಾಡೋದು. ಇನ್ನೂ ಅಲ್ಲಿಯ ರೈತರ ಭೂಮಿಯ ಬೆಲೆಯನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಎಷ್ಟು ವರ್ಷ ಹೋಗ್ತದೆ ಗೊತ್ತಿಲ್ಲ. ಯಾಕೆ ಇಷ್ಟು ನಾವು ಯೂಸ್ ಮಾಡ್ಕೋಬೇಕಾಗಿತ್ತು. ನಮ್ಮ ನೀರನ್ನು ಇವತ್ತು ತೆಲಂಗಾಣ, ಆಂಧ್ರ ಪ್ರದೇಶ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವ್ರ ನೀರನ್ನು. ಅದನ್ನು ಅವ್ರು ತಪ್ಪಂತಲ್ಲ. ಇವನ್ ಗಂಗಾ ಯೋಜನೆ ಮೂಲಕ ತಮಿಳುನಾಡು ಸಹಿತ ನೀರು ಹೋಯ್ತದೆ ನಮ್ಮ ಕೃಷ್ಣ. ಏನು ರೀ ನಮ್ಮದು ಅಂತ ನಾವು ಯಾಕೆ ಮಾತನ್ನು ಹೇಳ್ತಾ ಇದ್ದೀವಪ್ಪ ಅಂತಂದ್ರೆ, ಇದನ್ನು ಈ ಸಂದರ್ಭದಲ್ಲೇ ಬರೀ ಮಾತಾಡೋರು ನಮ್ಮ ರಾಜಕಾರಣಿಗಳು ಅಂತ, ಕೆಲಸಗಾರರಲ್ಲ ಅನ್ನೋದು 2 ಮಾತಲ್ಲಿ. ಇದ್ರಿಗೆ ಎಲ್ಲರೂ ಅಷ್ಟೇ ಬಾಧ್ಯರು. ಯಾಕಂದ್ರೆ ನಾವು ಒಬ್ಬನ ಟೀಕೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದು ಇಷ್ಟರೊಳಗೆ ಅದು